ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೆಂಚಮಲ್ಲನಹಳ್ಳಿ ಎಂಬ ಗ್ರಾಮದ ಕೋಟೇಶ್ ವೈಜಿ ಅಭಿಮಾನಿ ಎಂಬ ಯುವಕ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಸ್ವಾಭಿಮಾನದಿಂದ ಜನರೊಂದಿಗೆ ಪೂಜೆ ಸಲ್ಲಿಸಿ ಕಟ್ಔಟ್ಸ್ ಕಟ್ಟಿಸಿ ಹಾಲಿನ ಅಭಿಷೇಕ ಮಾಡಿಸಿ ಸನ್ಮಾನಿಸಿ ಇವರೇ ಆಡಳಿತ ನಡೆಸಬೇಕು 5 ವರ್ಷ ಎಂದು ಅಲ್ಲಿನ ಜನ ಪೂಜೆಯೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ 3.5 ಕೋಟಿ ಜನಗಳಿಗೆ ಫ್ರೀಯಾಗಿ 200 ಯೂನಿಟ್ ವಿದ್ಯುತ್ ಮತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವ ಯೋಜನೆ, ರಾಜ್ಯದ ಪ್ರತಿಯೊಬ್ಬ ಕುಟುಂಬಗಳಿಗೆ ತಿಂಗಳಿಗೆ 2,000 ಗೃಹಲಕ್ಷ್ಮಿ ಹಣವನ್ನು ಸಂದಾಯ ಮಾಡುವ ಮುಖ್ಯಮಂತ್ರಿ ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡುವ ವಿದ್ಯಾರ್ಥಿಗಳಿಗೆ 3,000 ತಿಂಗಳ ಯೋಜನೆ ಮತ್ತು ಬಿಪಿಎಲ್ ಕಾರ್ಡುದಾರರಿಗೆ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಅನ್ನ ಮುಕ್ತರಾಗುವ ಯೋಜನೆ, ಇಂತಹ ಒಳ್ಳೆಯ ಯೋಜನೆಗಳನ್ನು ರೂಪಿಸಿ ಬಡವರು, ನಿರ್ಗತಿಕರು, ನಿರಾಶ್ರಿತರಿಗೆ ಆಸರಿಯಾದಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು, ತಾಲೂಕುಗಳು, ಗ್ರಾಮಗಳಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಜೈ ಘೋಷಣೆ ಕೂಗುತ್ತಾ 5 ವರ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಡಳಿತ ನಡೆಸಬೇಕು ಎಂದು ನಾಗರಿಕರು ಪೂಜೆಯನ್ನ ಮಾಡಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ಯುವಕರು ಮತ್ತು ಮಹಿಳೆಯರು ಹಾಗೂ ನಾಗರಿಕರು, ಸಾರ್ವಜನಿಕರು ಹಿಂದೆ ದೇವರಾಜ ಅರಸು ಎಂಬ ಮುಖ್ಯಮಂತ್ರಿಗಳು ಒಳ್ಳೆಯ ಯೋಜನೆಗಳನ್ನು ಹೇಗೆ ರೂಪಿಸಿದ್ದಾರೆಯೋ ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೂ ಸಹ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತದಲ್ಲಿ ಸಹ ಎಂದೆಂದಿಗೂ ಕಣ್ಮರೆಯಾಗದಂತೆ ಕಲ್ಲಿನಲ್ಲಿ ಶಿಲ್ಪಿಯಾಗುವಂತೆ ಯೋಜನೆಗಳನ್ನು ರೂಪಿಸಿದಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿದ್ದಾರೆ. ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇವರಿಗೆ ರಾಜ್ಯದ ಜನ ಒಂದು ಕುಟುಂಬದಿಂದ ಹಿಡಿದು ರಾಜ್ಯದ ಉದ್ದಗಲಕ್ಕೂ ಅಭಿನಂದನೆ ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಜನನಾಯಕರಾಗಿ ಜನರ ಕಷ್ಟದಲ್ಲಿ ನೋವು ನಲಿವುಗಳಿಗೆ ಆಸರಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ನಮ್ಮ ಕೂಡ್ಲಿಗಿ ತಾಲೂಕು ಬಡವರ ತಾಲೂಕು, ಇಲ್ಲಿ ಹಿಂದುಳಿದವರು ಮತ್ತು ಬಡವರು ಜಾಸ್ತಿ ಇದ್ದಾರೆ, ಇಂದೇನೂ ಸರಿಯಾದ ರೀತಿಯಿಂದ ಯೋಜನೆ ತಲುಪಿಲ್ಲ, ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅಪಾರವಾದದ್ದು, ನಮ್ಮ ಕ್ಷೇತ್ರಕ್ಕೆ ಸುಮಾರು 1300 ಕೋಟಿ ಅನುದಾನವನ್ನು ರೂಪಿಸಿದ್ದಕ್ಕೆ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಗೌರವ ತರುವ ಹಾಗೆ ಕೆಲಸಗಳು ಮಾಡಿಸಿದ್ದಾರೆ ಶಾಸಕರು. ಕಾನೂನು ಸುವ್ಯವಸ್ಥೆ ಮೊದಲು ಕಂದಾಯ ಇಲಾಖೆ ಅಲೆದಾಡುವ ಜನಗಳಿಗೆ ಫ್ರೀಯಾಗಿ ಎ ಖಾತೆ ಹಾಗೂ ಬಿ ಖಾತೆ, ಸಿ ಖಾತೆ ಪೋತಿ ಹಲವಾರು ಕಂದಾಯ ಇಲಾಖೆಗಳಲ್ಲಿ ಬಡವರಿಗೆ ಅನುಕೂಲವಾಗಲೆಂದು ಮನೆ ಬಾಗಿಲಿಗೆ ಪಾನಿ ಮತ್ತು ಖಾತೆಗಳು, ಪಿಂಚಣಿ ಭಾಗ್ಯಗಳನ್ನು, ಬಡವರಿಗೆ ಗಂಗ್ಯಾ ಕಲ್ಯಾಣಗಳು ಎಲ್ಲ ಮತ್ತು ರಸ್ತೆಗಳಲ್ಲಿ ಅಲ್ಲದೆ ರಸ್ತೆಗಳಲ್ಲಿ ಅನಾಹುತಗೊಂಡ ಮೃತಪಟ್ಟ ಕುಟುಂಬಗಳಿಗೆಲ್ಲ ಮುಖ್ಯಮಂತ್ರಿ ನಿಧಿ ರೂಪಿಸಿ ಪತ್ರವನ್ನು ತಲುಪಿಸಿದಂತಹ ಪ್ರಪ್ರಥಮ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇತಿಹಾಸದಲ್ಲೇ ರೆಕಾರ್ಡ್ ಮುಗಿದ ಸಿದ್ದರಾಮಯ್ಯ ಸಾಹೇಬರಿಗೆ, ರೆಕಾರ್ಡ್ ಸಿದ್ದರಾಮಯ್ಯನವರಿಗೆ, ಅತಿ ಹೆಚ್ಚು ಕಾಲ ದೀರ್ಘಾವಧಿ ಸಮಯ ಸಾಹೇಬರಿಗೆ. ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡಲಿ. ಹೇಳ್ಕೊಂಡು MLA ಹೇಳು ಮಾಡ್ತೀವಿ. ನಮ್ಮದು ಮೂಲ ಕೂಡ್ಲಿಗಿ ತಾಲೂಕು ಕೆಂಚಮಲ್ಲನಹಳ್ಳಿ. ನಾವು ಕಸುಬು ಮಾಡ್ತಾ ಚಿಕನ್ ಅಂಗಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಕೊಟ್ಟೂರಲ್ಲಿ ಅಂಗಡಿ ಇಟ್ಟಿದ್ದೀವಿ, ಚಿಕನ್ ಸೆಂಟರ್ ಅಂತೇಳಿ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಕಾವೇರಿ ನಿವಾಸಕ್ಕೆ ಹೋಗಿದ್ದೀವಿ ಸರ್. ಅವ್ರನ್ನ ಭೇಟಿ ಮಾಡೋಕ್ಕಂತಲೇ ಹೋಗಿದ್ವಿ. ಅವ್ರಿಬ್ಬರಿಗೂ ಗಂಡ ಹೆಂಡತಿ ಬಟ್ಟೆ ತೊಗೊಂಡು ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರು ಫೋಟೋ ಕೊಡಬೇಕು ಹೋಗಿದ್ವಿ. ಕೂಡ್ಲಿಗಿ ಕ್ಷೇತ್ರ ಶ್ರೀನಿವಾಸ್ ಸರ್ ಮತ್ತು ನಮ್ಮ ರುದ್ರಪ್ಪ ಸರ್ ಜೊತೆಗೆ ಹೋಗಿದ್ವಿ.
ಅಲ್ಲಿಗೆ ಹೋಗಿ ಬಂದಮೇಲೆ ಅವ್ರನ್ನ ಮೀಟ್ ಮಾಡಿ ಬಂದ್ವಿ 5 ವರ್ಷ CM ಆಗಬೇಕಂತೇಳಿ ನಮ್ಮ ಭಾವನೆ ಸರ್. ಅಲ್ಲಿಗೆ ಹೋಗಿ ಮತ್ತು ಮೂಢ ಆಗೋಣ ವಾಲ್ಮೀಕಿ ಆಗೋಣ ಅಂತ ಸುಳ್ಳು ಆರೋಪಗಳು ಅವ್ರ ಮೇಲೆ ಮಾಡಕತ್ತಿದ್ರು. ಮತ್ತು ನಮ್ಮ ಮನೆ ದೇವರ ಶ್ರೀ ಮಲ್ಲಂಗೇಶ್ವರಿಗೆ ಹೋಗಿ ಮನೆಯಲ್ಲಿ ಹೋಗಿ ಅವ್ರಿಗೆ ರುದ್ರಾಭಿಷೇಕ ಕೂಡ ಮಾಡಿಸಿದ್ವಿ. ಇವತ್ತು ಜನವರಿ 6 ಕೊಟ್ಟೂರು ತಾಲೂಕಿನ ಬೋರ್ನಹಳ್ಳಿ ಗ್ರಾಮದ ಕ್ರಾಸ್ನಲ್ಲಿ ಕೋಟೆಪ್ಪ ಅವರ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿ ಅವರು ಇವತ್ತು ದೇವರಾಜ ಅರಸನವರ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ ಇಡೀ ಕರ್ನಾಟಕಕ್ಕೆ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಫೋಟೋ ಇಟ್ಟು ಪೂಜೆ ಮಾಡಿ ಕೇಕ್ ಕಟ್ ಮಾಡಿ ಅವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿದ್ದೀವಿ. ಅವರು ಹಾಲಿನ ಅಭಿಷೇಕ ಹೆಂಗೆ ಮಾಡಿದ್ದೀವಿ ಅಂದರೆ ಹಾಲಿನಷ್ಟೇ ಅವರ ಹೃದಯ